ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ರಾಜ್ಯ ರಾಜಕಾರಣದಲ್ಲಿ ಮಂಡ್ಯದ್ದೇ ಸದ್ದು ಸುದ್ದಿ. ಎಲೆಕ್ಷನ್ ಬಂದಾಗ ಎಸ್ಪೆಷಲಿ ತಾರಕಕ್ಕೆ ಇರುತ್ತೆ ಆ ಸುದ್ದಿ. ರಾಜ್ಯ ರಾಜಕಾರಣಕ್ಕೆ ಹಾಗಾದ್ರೆ ಸುಮಲತಾ ಬರ್ತಾರಾ? ಮಂಡ್ಯ ಜಿಲ್ಲೆಗೆ ಎಂಟ್ರಿ ಆಗ್ತಾರಾ ಘಟಾನುಘಟಿ ನಾಯಕರು ಅನ್ನೋ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಯಾಕೆ ಈ ಸಂದರ್ಭದಲ್ಲಿ ಈ ಚರ್ಚೆ ತಾರಕಕ್ಕೇರಿದೆ, ಪೀಕ್ ಲೆವೆಲ್ಗೆ ಹೋಗಿದೆ ಅಂದ್ರೆ MLA ಚುನಾವಣೆಗೆ ಸುಮಲತಾ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಚರ್ಚೆ ಆಗ್ತಾ ಇದೆ. ಅವ್ರ ಬೆಂಬಲಿಗರು ಸಭೆಯನ್ನು ನಡೆಸಿ ಈ ಬಗ್ಗೆ ತೀರ್ಮಾನವನ್ನ ಕೈಗೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಬೆನ್ನಲ್ಲೇ ಮಂಡ್ಯದಿಂದ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. HDK ಸ್ಪರ್ಧೆ ಮಾಡಿದ್ರೆ ಅವ್ರ ವಿರುದ್ಧವಾಗಿ ಸುಮಲತಾ ಅವರು ಸ್ಪರ್ಧೆ ಮಾಡ್ತಾರಾ? ಹಾಗಾದ್ರೆ ಇನ್ನೊಂದು ಕಡೆ ಮಂಡ್ಯದ ರಾಜಕೀಯದ ಬಗ್ಗೆ, ಎಲೆಕ್ಷನ್ ಅಖಾಡದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರಂತೆ BL ಸಂತೋಷ್. ಜಿಲ್ಲೆಯ ಪ್ರಮುಖ ನಾಯಕರ ಜೊತೆ ಚರ್ಚೆಯನ್ನ ಮಾಡಿದಾರಂತೆ. ಈ ಮಧ್ಯದಲ್ಲಿ ಕಾಂಗ್ರೆಸ್ ಅವರು ಏನ್ ಮಾಡ್ತಾ ಇದ್ದಾರೆ, DK ಶಿವಕುಮಾರ್ ಅವರ ಹೆಸರನ್ನ ಇಟ್ಕೊಂಡು, ಯಾಕಂದ್ರೆ ಆ ಭಾಗದಲ್ಲಿ ಒಕ್ಕಲಿಗ ಪ್ರಾಬಲ್ಯ ಇದೆ, ಜೊತೆಗೆ JDS ನ ಭದ್ರಕೋಟೆ ಆಗಿದೆ. ಕಾಂಗ್ರೆಸ್ ಅವರು ಕೂಡ DK ಶಿವಕುಮಾರ್ ಅವರು ಮದ್ದೂರಿಂದ ಸ್ಪರ್ಧೆ ಮಾಡಲ್ಲ ಅಂತ ಗೊತ್ತಿದ್ರೂ ಕೂಡ ಅವರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅಲ್ಲಿಗೆ ಮಂಡ್ಯ ಜಿಲ್ಲೆಗೆ ಈ ಬಾರಿ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಘಟಾನುಘಟಿಗಳು ಎಂಟ್ರಿ ಆಗ್ತಾರಾ ಅನ್ನೋ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಮೊದಲಿಗೆ ಮಂಡ್ಯ ರಾಜಕೀಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಟ್ಬಿಡ್ತೀವಿ. ಯಾಕಂದ್ರೆ ಒಂದು ಮಾತಿದೆ, ಮಂಡ್ಯ ಗೆದ್ರೆ ಇಂಡಿಯಾ ಗೆದ್ದಂಗೆ ಅಂತ ಹೇಳ್ತಾ ಇದ್ರು. ಅದು ರಾಷ್ಟ್ರೀಯ ಮಟ್ಟದಲ್ಲಿ ಯಾವ ತರ ಪ್ರಭಾವ ಬೀರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ರಾಜ್ಯ ಮಟ್ಟದಲ್ಲಿ ಮಾತ್ರ ಮಂಡ್ಯ ಯಾವಾಗ್ಲೂ ಸುದ್ದಿಯಲ್ಲಿರುತ್ತೆ. ಮಂಡ್ಯದ ರಾಜಕಾರಣ ಯಾವಾಗ್ಲೂ ಸುದ್ದಿಯಲ್ಲಿರುತ್ತೆ. ಹೇಳಿ ಕೇಳಿ ಮಂಡ್ಯ ಅಂತಂದ್ರೆ ಎಲ್ಲಾ ಪ್ರಮುಖ ರಾಜಕೀಯ ಪಕ್ಷಗಳು, ಎಸ್ಪೆಷಲಿ ಬಿಜೆಪಿ, ಕಾಂಗ್ರೆಸ್ ಮತ್ತೆ JDS ನವರು, JDS ನ ಭದ್ರಕೋಟೆ, ಆ ಭದ್ರಕೋಟೆನ ಉಳಿಸ್ಕೊಳ್ಳೋದು ಹೆಂಗೆ ಅಂತ ಹೇಳಿ JDS ಪ್ಲಾನ್ ಮಾಡಿದ್ರೆ, ಇನ್ನು ಕಾಂಗ್ರೆಸ್ ನಾವು ಹಳೆ ಮೈಸೂರು ಭಾಗದಲ್ಲಿ 2ನೇ ಸ್ಥಾನದಲ್ಲಿ ಇದ್ದೀವಿ. ಸೊ ಫಸ್ಟ್ ಪ್ಲೇಸ್ ಹೆಂಗ್ ಹೋಗೋದು ಅಂತ ಹೇಳಿ ಕಾಂಪಿಟೇಷನ್ ಇದೆ. ಇನ್ನು ಬಿಜೆಪಿ ತನ್ನ ಅಸ್ತಿತ್ವವನ್ನ ಅಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಯಾವಾಗಲೂ ಟ್ರೈ ಮಾಡ್ತಾ ಇರುತ್ತೆ. ಮಂಡ್ಯ ಗೆಲ್ಲೋದಕ್ಕೆ 3 ರಾಜಕೀಯ ಪಕ್ಷಗಳು ಕಸರತ್ತನ್ನ ನಡೆಸ್ತಾಲೆ ಇರ್ತವೆ ಎಲೆಕ್ಷನ್ ಟೈಮ್ ಬಂದಾಗ. ಬೇಸಿಕ್ಲಿ ಇಲ್ಲಿ ಕ್ಯಾಂಡಿಡೇಟ್ಗಳ ವಿಷಯವಾಗಿ ಬಂದಾಗ, ಪ್ರಬಲ ಅಭ್ಯರ್ಥಿಗಳು ಬಂದಾಗ ಅಲ್ಲಿ ಪೈಪೋಟಿ ಜೋರಾಗಿ ನಡೆಯುತ್ತೆ. ಯಾಕಂದ್ರೆ ಲೋಕಸಭೆ ಎಲೆಕ್ಷನ್ ನಾವು ಕಳೆದ ಬಾರಿ ನೋಡಿದ್ವಿ. ಮಂಡ್ಯಕ್ಕಾಗಿ ಈಗ ಸುಮಲತಾ ಅವರು ಪ್ಲಾನ್ ಅನ್ನ ಮಾಡ್ಕೊಳ್ತಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ಭದ್ರಕೋಟೆಯನ್ನ ಹಿಂಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು. ಎಷ್ಟೇ ಪ್ರಬಲವಾದ ಕ್ಯಾಂಡಿಡೇಟ್ಗಳು ಬಂದ್ರೂ ಕೂಡ, ಘಟಾನುಘಟಿಗಳು ಬೇರೆ ಪಕ್ಷದಿಂದ ಬಂದ್ರೂ ಕೂಡ ನಮ್ಮ ಜಾಗವನ್ನ ನಾವು ಹಾಗೆ ಇಟ್ಕೊಳ್ಬೇಕು ಅಂತ ಹೇಳಿ JDS ಪ್ಲಾನ್ ಮಾಡ್ಕೊಳ್ತಾ ಇದೆ. ಅದಕ್ಕೆ ಬೇಕಾದಂತ ತಂತ್ರಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಮಂಡ್ಯ ಮೂಲಕ ಹಳೆ ಮೈಸೂರಿಗೆ ನಾವು ಲಗ್ಗೆಯನ್ನ ಇಡಬೇಕು, ಅಲ್ಲಿ ನಮ್ಮ ಪ್ರಾಬಲ್ಯವನ್ನ ನಾವು ತೋರಿಸ್ಕೊಳ್ಬೇಕು, ಶುರು ಮಾಡಬೇಕು ಅಂತ ಹೇಳಿ ಬಿಜೆಪಿ ಕೂಡ ಈಗ ಪ್ಲಾನ್ ಅನ್ನ ಮಾಡ್ಕೊಳ್ತಿದೆ. ಆಗ್ಲೇ ನಾನು ಎಕ್ಸ್ಪ್ಲೈನ್ ಮಾಡ್ದಂಗೆ BL ಸಂತೋಷ್ ಅವರು ಸೈಲೆಂಟ್ ಆಗಿ ಒಂದಿಷ್ಟು ಪ್ಲಾನ್ ಗಳನ್ನ, ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ತನ್ನ ನೆಲೆಯನ್ನ ಸ್ಥಾಪನೆ ಮಾಡಬೇಕು, ಯಾಕಂದ್ರೆ ಆ ಭಾಗದಲ್ಲಿ 2ನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇರೋದ್ರಿಂದ, ಸೊ ಅದು ಮೊದಲ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ತನ್ನ ನೆಲೆಯನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಕೂಡ ಒಂದಿಷ್ಟು ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ತಾ ಇದೆ. ಸೊ ಈ ಚರ್ಚೆ ಎಲ್ಲಿಂದ ಶುರುವಾಯಿತು, ಎಲ್ಲಿ ತನಕ ಬಂದಿದೆ, ಮುಂದೆ ಯಾವ ಹಂತಕ್ಕೆ ಹೋಗಬಹುದು, ಸುಮಲತಾ ಪ್ಲಾನಿಂಗ್ ಏನೇನಿದೆ ಆ ಬಗ್ಗೆ ನಿಮ್ಗೆ ವಿವರಣೆಯನ್ನ ಕೊಡ್ತಾ ಹೋಗೋದಾದ್ರೆ, ಮಂಡ್ಯದಲ್ಲಿ ಈಗ ಸುಮಲತಾ ಬೆಂಬಲಿಗರು ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಸುಮಲತಾ ಅವರನ್ನ ಅಖಾಡಕ್ಕೆ ಇಳಿಸ್ಬೇಕಾ ಅಥವಾ ಅವರ ಪುತ್ರ ಅಭಿಷೇಕ್ ಅವರನ್ನ ಅಖಾಡಕ್ಕೆ ಇಳಿಸ್ಬೇಕಾ, ಇಳಿಸಿದ್ರು ಯಾವ ಕ್ಷೇತ್ರದಿಂದ ಇಳಿಸ್ಬೇಕು ಅಂತ ಹೇಳಿ ಪ್ಲಾನಿಂಗ್ ಆಗ್ತಾ ಇದೆ. ಸುಮಲತಾ ಅಥವಾ ಅಭಿಷೇಕ್ ಅವರನ್ನ ಕಣಕ್ಕಿಳಿಸ್ಬೇಕು ಅಂತ ಹೇಳಿ ಸುಮಲತಾ ಬೆಂಬಲಿಗರು ಚರ್ಚೆ ಮಾಡ್ತಾ ಇದ್ದಾರೆ. ಇಬ್ಬರಲ್ಲಿ ಒಬ್ಬರನ್ನ ರಾಜ್ಯ ರಾಜಕಾರಣಕ್ಕೆ ಕರೆಸ್ಕೊಳ್ಬೇಕು ಅಂತ ಹೇಳಿ ಅವರ ಬೆಂಬಲಿಗರು ಪ್ಲಾನ್ ಅಲ್ಲಿ ಇರೋದು. ಯಾಕಂದ್ರೆ ಕಳೆದ ಬಾರಿ ಮಂಡ್ಯ ಲೋಕಸಭೆ ಕ್ಷೇತ್ರ ಇಡೀ ಇಂಡಿಯಾದಲ್ಲಿ ಸದ್ದು ಮಾಡಿತ್ತು. ಕಾರಣ ನಿಮ್ಗೆ ಗೊತ್ತೇ ಇದೆ, ಸುಮಲತಾ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅಂತ ಹೇಳಿ ಬಿಂಬಿತವಾಗಿತ್ತು. ಜೊತೆಗೆ ಆ ಪ್ರಚಾರದ ಭರಾಟೆ ಎಲ್ಲ ನಾವು ನೋಡಿದ್ವಿ. ಈಗ ರಾಜ್ಯ ರಾಜಕಾರಣಕ್ಕೆ ಸುಮಲತಾ ಅವರು ಅಥವಾ ಅವ್ರ ಪುತ್ರರನ್ನ ಕರ್ಕೊಂಡು ಬರಬೇಕು ಅಂತ ಹೇಳಿ ಸುಮಲತಾ ಬೆಂಬಲಿಗರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಮಂಡ್ಯ ಅಥವಾ ಮದ್ದೂರು ಕ್ಷೇತ್ರದಿಂದ ಇವರಿಬ್ಬರಲ್ಲಿ ಯಾರನ್ನ ಅಖಾಡಕ್ಕೆ ಇಳಿಸಬೇಕು ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಸೊ ಬೆಂಬಲಿಗರು ಚರ್ಚೆ ಮಾಡಿ ಸುಮಲತಾ ಜೊತೆಗೆ ಮಾತುಕತೆಯನ್ನ ನಡೆಸ್ತಾರೆ. ತದನಂತರ ತೀರ್ಮಾನ ಅಂತ ಒಂದು ವಿಷಯ ಗೊತ್ತಾಗಿದೆ. ಅಕಸ್ಮಾತ್ ಸುಮಲತಾ ಅವರು ಸ್ಪರ್ಧೆ ಮಾಡಿದ್ರೆ ಈಗ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬಹುದು ಅಂತ ನಿರೀಕ್ಷೆಗಳಿರೋದು. ಯಾಕಂದ್ರೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ವಿರುದ್ಧವಾಗಿ ಒಂದು ಪ್ರಬಲವಾದ ಕ್ಯಾಂಡಿಡೇಟ್ ಬೇಕಾಗುತ್ತೆ. ಹಾಗಾಗಿ ಸುಮಲತಾ ಅವರ ಕಣಕ್ಕೆ ಇಳಿಸುವಂತ ಬಗ್ಗೆ ಈಗ ಚರ್ಚೆಗಳು ಆಗ್ತಾ ಇದೆ. ಈಗ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರಾ ಹಾಗಾದ್ರೆ ತಮ್ಮ ಸ್ವಕ್ಷೇತ್ರವನ್ನ ಬಿಟ್ಟು? ಆ ಬಗ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಾದ್ರೆ, ಹೆಂಗಿದ್ರು ಹೇಳಿ ಕೇಳಿ ಮಂಡ್ಯ ಅಂತಂದ್ರೆ ಅದು JDS ನ ಭದ್ರಕೋಟೆ. ಅಲ್ಲಿಗೆ ಕುಮಾರಸ್ವಾಮಿ ಅವರು ಲಗ್ಗೆ ಇಟ್ರೆ, ಬಂದ್ರೆ, ಅಲ್ಲಿ ನಿಂತ್ಕೊಂಡ್ರೆ ಆ ಮಂಡ್ಯವನ್ನ ಉಳಿಸ್ಕೊಳ್ಳೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಒಕ್ಕಲಿಗರ ಪ್ರಾಬಲ್ಯ ಹೆಂಗಿದ್ರು ಇದೆ, ಕುಮಾರಸ್ವಾಮಿ ಅವರು ಬಂದು ನಿಂತ್ರೆ ನಾವು ಮಂಡ್ಯವನ್ನ ಮತ್ತೆ ವಶಕ್ಕೆ ಪಡ್ಕೊಳ್ಬಹುದು ಅನ್ನೋ ಪ್ಲಾನ್ ಅಲ್ಲಿ JDS ಇದೆ. ಜೊತೆಗೆ ಇಲ್ಲಿ
ಅಕಸ್ಮಾತ್ ಸುಮಲತಾ ಅವ್ರ ಮುಂದೆ HDK ನಿಂತ್ರೆ ಒಂದಿಷ್ಟು ಟಫ್ ಫೈಟ್ ಅಂತೂ ನಡೆಯುತ್ತೆ, ಪ್ರಬಲವಾದ ಸ್ಪರ್ಧೆ ಏರ್ಪಡುತ್ತೆ. ಅಲ್ಲಿ ಹರಸಾಹಸವನ್ನ ಪಡಬೇಕಾಗುತ್ತೆ ಗೆಲುವಿಗೋಸ್ಕರ. ಸುಮಲತಾ ವಿರುದ್ಧವಾಗಿ ಒಂದು ಮಗನ ಸೋಲಿನ ಸೇಡಿತ್ತಲ್ಲ, ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿನ ಸೇಡು, ಅದನ್ನ ತೀರಿಸ್ಕೊಳ್ಳೋದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಅಲ್ಲಿ ನಿಂತ್ಕೋಬಹುದು ಅನ್ನೋ ಚರ್ಚೆಗಳು ನಡೀತಾ ಇದೆ. ಅಂದ್ರೆ ಸುಮಲತಾ ಅವರ ಪ್ರಬಲ ಸ್ಪರ್ಧಿಯಾಗಿ ಕುಮಾರಸ್ವಾಮಿ ಅವರು ಅಖಾಡಕ್ಕೆ ಇಳಬಹುದು ಅಂತೇಳಿ ಸೋಲಿನ ಸೇಡನ್ನ ಈ ಮುಖಾಂತರ ತೀರಿಸ್ಕೊಳ್ತಾರಾ, ಸ್ಪರ್ಧೆ ಮಾಡ್ತಾರಾ ಅನ್ನೋದು ಈಗಿರುವಂತ ಕುತೂಹಲ. ಇದು ಕುಮಾರಸ್ವಾಮಿ ಅವ್ರ ಬಗ್ಗೆ ಆಯ್ತು. ಇಷ್ಟೆಲ್ಲ ಮಾಡುವಾಗ ಆಡಳಿತದಲ್ಲಿರುವಂತ ಬಿಜೆಪಿ ಅವರು ಸುಮ್ಮನೆ ಇರ್ತಾರಾ? ಬಿಜೆಪಿ ಅವರು ಕೂಡ ಒಂದಿಷ್ಟು ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ತಿದ್ದಾರೆ. ಏನ್ ಲೆಕ್ಕಾಚಾರ ಇದೆ? ಮಂಡ್ಯದ ಮೂಲಕ ಹಳೆ ಮೈಸೂರು ಭಾಗಕ್ಕೆ ಬಿಜೆಪಿ ಲಗ್ಗೆ ಇಡಬೇಕು, ತಾನು ಒಂದು ಪ್ರಾಬಲ್ಯವನ್ನ ಅಲ್ಲಿ ಸಾಧಿಸಬೇಕು ಆ ಭಾಗದಲ್ಲಿ ಅಂತ ಬಿಜೆಪಿ ಪ್ಲಾನ್ ಮಾಡ್ಕೊಳ್ತಾ ಇದೆ. ಹಳೆ ಮೈಸೂರು ಗೆಲ್ಲೋದಕ್ಕೆ ಬಿಜೆಪಿ ಮೆಗಾ ಪ್ಲಾನ್ ಅಂದ್ರೆ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ ಈಗ ಸಮಾಲೋಚನೆಗೆಲ್ಲ ನಡೀತಾ ಇದೆ. ಈಗಾಗಲೇ ಸಮಾವೇಶವನ್ನ ಅಮಿತ್ ಶಾ ಅವರು ನಡೆಸಿದ್ದಾರೆ. BL ಸಂತೋಷ್ ಅವರು ಎಸ್ಪೆಷಲಿ ಸೈಲೆಂಟ್ ಆಗಿ ಒಂದಿಷ್ಟು ಸ್ಟ್ರಾಟಜಿಗಳನ್ನ ಆ ಭಾಗದ ಪ್ರಮುಖ ನಾಯಕರ ಜೊತೆಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹೆಂಗೆ ಹಳೆ ಮೈಸೂರು ಭಾಗ ಎಸ್ಪೆಷಲಿ ಮಂಡ್ಯವನ್ನ ನಾವು ಕೈವಶ ಮಾಡ್ಕೊಳ್ಬೇಕು, ಅಟ್ಲೀಸ್ಟ್ ಈ ಸಲ ಗೆಲ್ಲಕ್ ಆಗದೆ ಇದ್ರೂ ಕೂಡ ಒಂದು ಅಸ್ತಿತ್ವವನ್ನ ಸ್ಥಾಪನೆ ಮಾಡಬೇಕು, ಮುಂದಿನ ಸಲನಾದ್ರೂ ನಾವು ಗೆದ್ದೇ ಗೆಲ್ಲಬೇಕು, ಆ ತರ ಹೇಗೆ ಮಾಡಬಹುದು ಅಂತ ಹೇಳಿ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಮಂಡ್ಯ ರಾಜಕೀಯದ ಮಾಹಿತಿಯನ್ನ BL ಸಂತೋಷ್ ಅವರು ಸಂಗ್ರಹ ಮಾಡಿ ಆ ಭಾಗದ ನಾಯಕರ ಜೊತೆಯಲ್ಲಿ ಚರ್ಚೆ ಮೇಲೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಇದು ಬಿಜೆಪಿಯ ಲೆಕ್ಕಾಚಾರ. ಅಂದ್ರೆ ಸೈಲೆಂಟ್ ಗೇಮ್ ಬಿಜೆಪಿ ಅವ್ರದ್ದು ಏನು ಅಂದ್ರೆ, ಈಗ ನೋಡೋಣ ಕಾಂಗ್ರೆಸ್ ಇಂದ ಯಾರು ಅಭ್ಯರ್ಥಿ ಆಗ್ತಾರೆ, ಅಕಸ್ಮಾತ್ ಸುಮಲತಾ ವರ್ಸಸ್ ಕುಮಾರಸ್ವಾಮಿ ಅಂತ ಆದ್ರೆ ಅಲ್ಲಿ ಯಾರನ್ನ ಕ್ಯಾಂಡಿಡೇಟ್ ಮಾಡಬೇಕು ಬಿಜೆಪಿಯಿಂದ, ಸೊ ಆ ತರ ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ತಿದ್ದಾರೆ. ಇನ್ನು ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಸಜ್ಜುಗೊಳಿಸಿ ಅಂತ ಹೇಳಿ BL ಸಂತೋಷ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಇದು ಬಿಜೆಪಿ ಅವರ ಸ್ಟ್ರಾಟಜಿ ಆಯ್ತು. ಇನ್ನು ಎರಡನೇ ಸ್ಥಾನದಲ್ಲಿ ಆ ಭಾಗದಲ್ಲಿ ಇರೋದು ಕಾಂಗ್ರೆಸ್ನ ಪ್ಲಾನಿಂಗ್ ಏನಿದೆ ಹಾಗಾದ್ರೆ? ಈಗ JDS ನ ಭದ್ರಕೋಟೆಯನ್ನ ಈ ಸಲನಾದ್ರೂ ನಾವು ಭೇದಿಸಬೇಕು, ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೀವಲ್ಲ ನಾವು, ಹಾಗಾಗಿ ಫಸ್ಟ್ ಪ್ಲೇಸ್ಗೆ ಹೆಂಗ್ ಹೋಗೋದು ಅಂತ, ಜೊತೆಗೆ ಈ ಬಿಜೆಪಿ ನೆಲೆ ಸ್ಥಾಪನೆ ಮಾಡಬೇಕು ಅಂತ ಅವ್ರೇನ್ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ, ಸೊ ಅದಕ್ಕೆ ಆಪೋಸ್ ಆಗಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಅವರು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಹೇಳಿ ಕೇಳಿ ಒಕ್ಕಲಿಗರು ಅಲ್ಲಿ ಪ್ರಾಬಲ್ಯ ಇರೋದ್ರಿಂದ ಒಕ್ಕಲಿಗ ಮತದಾರರನ್ನ ಸೆಳೆಯೋದಕ್ಕೂ ಕೂಡ ಕಾಂಗ್ರೆಸ್ ಅವರು ಪ್ಲಾನ್ ಮಾಡ್ತಿದ್ದಾರೆ. ಈಗ ಒಕ್ಕಲಿಗ ನಾಯಕ ಕಾಂಗ್ರೆಸ್ ಅಲ್ಲಿ ಇರೋದು ಡಿ ಕೆ ಶಿವಕುಮಾರ್ ಹೆಸರನ್ನ ಬಳಸಿಕೊಂಡು ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ನಾಯಕರು ಆ ಭಾಗದಲ್ಲಿ ಮಾಡ್ತಾ ಇದ್ದಾರೆ. DK ಹೆಸರಲ್ಲಿ ಒಕ್ಕಲಿಗರನ್ನ ಸೆಳೆಯೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಮದ್ದೂರು ಕ್ಷೇತ್ರಕ್ಕೆ DK ಶಿವಕುಮಾರ್ ಅವರಿಗೆ ಆಹ್ವಾನವನ್ನ ಆ ಭಾಗದಲ್ಲಿ ನಾಯಕರು ಕೊಟ್ಟಿದ್ದಾರೆ. ನೀವು ಬನ್ನಿ, ಕಾಂಗ್ರೆಸ್ ಅನ್ನ ನಾವು ಮತ್ತಷ್ಟು ಸ್ಟ್ರಾಂಗ್ ಮಾಡಬಹುದು ಈ ಭಾಗದಲ್ಲಿ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಮದ್ದೂರಿಂದ ಸ್ಪರ್ಧೆ ಮಾಡಲ್ಲ ಅಂತ ಅವ್ರಿಗೂ ಗೊತ್ತಿದೆ. DK ಶಿವಕುಮಾರ್ ಆ ಭಾಗಕ್ಕೆ ಬರಲ್ಲ ಅಂತ, ಪ್ರಚಾರದಲ್ಲಿ ಬರ್ಬೋದು ಅವರು, ಆದ್ರೆ ನಿಂತ್ಕೊಳ್ಳಲ್ಲ ಅಂತ ಗೊತ್ತಿದ್ದು ಆಹ್ವಾನ ಕೊಟ್ಟಿದ್ದಾರೆ. ಚಲುವರಾಯಸ್ವಾಮಿ ಹಾಗೇನೆ LR ಶಿವರಾಮೇಗೌಡ ಮೂಲಕ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಅವರು ನಡೆಸ್ತಾ ಇದ್ದಾರೆ. ಒಟ್ಟಲ್ಲಿ ಮಂಡ್ಯ ಗೆಲ್ಲಬೇಕು ಅಂತ ಹೇಳಿ ಪ್ರಮುಖ ಅಂಶ ಅಂತಂದ್ರೆ ಒಕ್ಕಲಿಗ ಟ್ರಂಪ್ ಕಾರ್ಡ್, ಅದು ನಮ್ಗೆ ಗೊತ್ತಿರೋ ವಿಚಾರನೆ. ಸೊ ಹಾಗಾಗಿ ಈ ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನ ಬಳಸ್ಕೊಂಡು ಈಗ ಮೂರೂ ಪಕ್ಷಗಳು ಸ್ಟ್ರಾಟಜಿಯನ್ನ ಮಾಡ್ತಾ ಇರೋದು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಮಂಡ್ಯ ಅಂತಂದ್ರೆ ಪ್ರತಿ ಬಾರಿ ನಾವು ನೋಡ್ತಾ ಇರ್ತೀವಿ, ಅದು ಇಂಡಿಯಾದಲ್ಲೇ ಸದ್ದು ಮಾಡುತ್ತೆ. ಅದರಲ್ಲೂ ಈ ಬಾರಿ ಸುಮಲತಾ ಅವರು ಅಥವಾ ಅವ್ರ ಮಗ ಸ್ಪರ್ಧೆ ಮಾಡಿದ್ರೆ ಮತ್ತಷ್ಟು ಅಖಾಡ ರಂಗೇರೋದ್ರಲ್ಲಿ ಡೌಟೇ ಇಲ್ಲ. ಅದರಲ್ಲೂ ಕುಮಾರಸ್ವಾಮಿ ಅವ್ರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇದೆ. ಅಕಸ್ಮಾತ್ ಸುಮಲತಾ ಅಥವಾ ಅವ್ರ ಮಗ ಸ್ಪರ್ಧೆ ಮಾಡೋದಾದ್ರೆ ಯಾವ ಪಕ್ಷದಿಂದ ಅಂತ ಚರ್ಚೆಗಳು ಆಗ್ತಾ ಇದೆ, ಅಖಾಡ ಯಾವ ತರ ರಂಗೇರ್ತಾ ಇದೆ? ಖಂಡಿತ ಶರ್ಮಿತಾ, ಈ ಚರ್ಚೆ ಸಾಕಷ್ಟು ಮಂಡ್ಯದಲ್ಲಿ ಈಗ ನಡೀತಾ ಇರ್ತಕ್ಕಂಥದ್ದು. ಸಾಕಷ್ಟು ಕುತೂಹಲಕ್ಕೂ ಕೂಡ ಇದು ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಸುಮಲತಾ ಅವರು ಯಾವ ಪಕ್ಷದಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿ ಅವರ ಬೆಂಬಲಿಗರು ಮತ್ತೆ ಅವರ ಸ್ವಾಭಿಮಾನಿ ಪಡೆ ಏನಿದೆ ಅದು ಕೂಡ ಇರ್ತಕ್ಕಂಥದ್ದು. ಇನ್ನೆರಡು ದಿನಗಳಲ್ಲಿ ಸಭೆಯನ್ನು ಕೂಡ ನಡೆಸ್ತೀವಿ ಅಂತಕ್ಕಂಥ ಮಾತನ್ನ ಏನು ಸ್ವಾಭಿಮಾನಿ ಪಡೆಯ ಸದಸ್ಯರು ಹೇಳಿರುವಂತದ್ದು. ಸಭೆಯ ಬಳಿಕ ಸುಮಲತಾ ಅವರು MLA ಚುನಾವಣೆಗೆ ಬರ್ಬೇಕಾ ಅಥವಾ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ಬೇಕಾ, ಇಲ್ಲ ಯಾವ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಅಂದ್ರೆ ಏನು ಸುಮಲತಾ ಅವರ ಸ್ಪರ್ಧೆಯ ಬಗ್ಗೆ ಸಭೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಸಾಕಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. HD ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರಕ್ಕೆ ಆಗಮಿಸ್ತಾರೆ ಅಂತ ಮಾತನ್ನು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಂದು ವೇಳೆ ಏನಾದ್ರೂ ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿದ್ರೆ ಅವರ ಪ್ರತಿಸ್ಪರ್ಧಿಯಾಗಿ ಸುಮಲತಾ ಅವರು ಕಣಕ್ಕಿಳಿಯುವಂತದ್ದು ಖಚಿತ. ಇದು ನ್ಯೂಸ್ 18ಗೆ ನೀಡಿರುವಂತದ್ದು. ಅಂದ್ರೆ ಸಾಕಷ್ಟು ಮೂಲಗಳಿಂದ ಮಾಹಿತಿ ಬರ್ತಾ ಇದೆ. ಒಂದು ಕಡೆ ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರಕ್ಕೆ ಸ್ಪರ್ಧೆಯನ್ನ ಮಾಡಿ, ಅಂದ್ರೆ ಈ ಹಿಂದೆ ಏನ್ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲೇನಾಗಿತ್ತು, ಈ ಸೋಲಿನ ಸೇಡನ್ನ ತೀರ್ಸ್ಕೊಳ್ಳಿಕ್ಕೆ ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಸಾಕಷ್ಟು ಅಂದ್ರೆ MP ಚುನಾವಣೆಯಲ್ಲಿ ಸಾಕಷ್ಟು ಸುಮಲತಾ ಅವರಿಗೆ ನಿಂದನೆಗಳನ್ನ ಮಾಡಲಾಗಿತ್ತು. ಈ ನಿಂದನೆಯ ಸೇಡನ್ನು ಕೂಡ ತೀರ್ಸ್ಕೊಳ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಸುಮಲತಾ
ಪಡೆ ಕೂಡ ಸಿದ್ಧವಾಗಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಕಾದು ನೋಡುವ ತಂತ್ರವನ್ನ ಕೂಡ ಇಲ್ಲಿ ಅನುಸರಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇನ್ನೆರಡು ದಿನಗಳಲ್ಲಿ ಸುಮಲತಾ ಅವರ ಸ್ವಾಭಿಮಾನಿ ಪಡೆ ಏನಿದೆ ಇದು ಸಭೆಯನ್ನ ನಡೆಸಿ ನಿರ್ಧಾರವನ್ನ ಪ್ರಕಟ ಮಾಡ್ತೀವಿ ಅಂತಕ್ಕಂಥದ್ದು ಈಗಾಗಲೇ ಹೇಳಿರುವಂತದ್ದು. ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಸಾಕಷ್ಟು ಸ್ಟ್ರಾಟಜಿಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ನೋಡಿರುವಂಗೆ ಮದ್ದೂರು ಕ್ಷೇತ್ರಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಕರ್ಕೊಂಡ್ ಬರ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಆಹ್ವಾನವನ್ನ ಕೂಡ ಕೊಟ್ಟಿದ್ರು. ಆದ್ರೆ ಇವೆಲ್ಲವನ್ನ ನೋಡಿದ್ರೆ ಮಂಡ್ಯ ಈ ಬಾರಿ ಮಂಡ್ಯ ಕ್ಷೇತ್ರ ಏನಿದೆ ಈ ಕ್ಷೇತ್ರ ಜಿದ್ದಾಜಿದ್ದಿಯ ಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ಸುತ್ತೆ ಕಲ್ಪಿತಾ. ಫೈನ್, ಕಾದ್ ನೋಡೋಣ, ನಾವು ಫಾಲೋ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸುನಿಲ್ ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಇನ್ನು ಸಂಸದೆ ಸುಮಲತಾ ಅಂಬರೀಶ್ ಕಾರ್ಯಕ್ರಮದಲ್ಲಿ ಗಲಾಟೆ ಆಗಿದೆ. ಜೆಡಿಎಸ್ ಹಾಗೇನೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಹೊಡೆದಾಟ ಆಗಿದೆ. ಕೈ ಮಿಲಾಯಿಸಿದ್ದಾರೆ ಜೆಡಿಎಸ್ ಹಾಗೇನೆ ಕಾಂಗ್ರೆಸ್ನ ಕಾರ್ಯಕರ್ತರು. ಮಂಡ್ಯದ ಗೌಡಗೆರೆಯ ಮಹದೇಶ್ವರ ದೇವಾಲಯದ ಉದ್ಘಾಟನೆ ವೇದಿಕೆ ಕಾರ್ಯಕ್ರಮದಲ್ಲಿ ಇತರ ಕಾರ್ಯಕರ್ತರು ಬಡದಾಟ ತಳ್ಳಾಟ ಮಾಡಿಕೊಂಡಿದ್ದಾರೆ. ಕಾರಣ ಪೋಸ್ಟರ್ಗಳಲ್ಲಿ ಜೆಡಿಎಸ್ನವರ ಫೋಟೋ ಹಾಕಿಲ್ಲ ಅಂತ ಗಲಾಟೆ ಸ್ಟಾರ್ಟ್ ಆಗಿದೆ. ಕೇವಲ ಕಾಂಗ್ರೆಸ್ ನಾಯಕರು ಹಾಗೆಯೇ ಸುಮಲತಾ ಅವರ ಫೋಟೋ ಹಾಕಿದ್ದೀರಾ ಅಂತ ಹೇಳಿ ಜೆಡಿಎಸ್ ಕಾರ್ಯಕರ್ತರು ಕಿರಿಕ್ ಮಾಡಿದ್ದಾರೆ. ಕಾರ್ಯಕರ್ತರ ನಡುವೆ ಕಿತ್ತಾಟ ನಡೆದಂತ ಹಿನ್ನೆಲೆಯಲ್ಲಿ ವೇದಿಕೆಯಿಂದ ಸುಮಲತಾ ಕೆಳಗಡೆ ಇಳಿದು ಬಂದಿದ್ದಾರೆ. ಪೊಲೀಸರ ಮಧ್ಯಪ್ರವೇಶದಿಂದ ಗಲಾಟೆ ತಿಳಿಯಾಗಿದೆ. ಸುಮಲತಾ ಅವರನ್ನ ಸಮಾಧಾನ ಮಾಡಿ ಮತ್ತೆ ವೇದಿಕೆಗೆ ಕರ್ಕೊಂಡ್ ಬಂದಿದ್ದಾರೆ ಗ್ರಾಮಸ್ಥರು. ಬೆಂಗಳೂರಿನ ಟ್ರಿನಿಟಿ ಸರ್ಕಲ್ ಬಳಿಯಲ್ಲಿ ಕೈ ನಾಯಕರು ಇವತ್ತು ಪ್ರತಿಭಟನೆಯನ್ನ ಮಾಡಿದ್ರು. ಕಾರಣ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿ ನಿರುದ್ಯೋಗದ ಸಮಸ್ಯೆ, ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಎಲ್ಲ ವಿಷಯಗಳನ್ನ ಪ್ರಸ್ತಾಪಿಸಿ ಮತದಾರರ ಅಂದ್ರೆ ಜನರ ಗಮನ ಸೆಳೆಯುವಂತ ಪ್ರಯತ್ನವನ್ನ ಕಾಂಗ್ರೆಸ್ನ ನಾಯಕರು ಮಾಡಿದ್ರು. ಇನ್ನು ಬಿಜೆಪಿ ಸರ್ಕಾರ ಅಂತಂದ್ರೆ ಅದು 40% ಸರ್ಕಾರ ಅಂತ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಠಕ್ಕೆ ಕೊಟ್ಟಂತ ಅನುದಾನದಲ್ಲೂ ಇವರು ಪರ್ಸೆಂಟೇಜ್ ಕೇಳಿದ್ದಾರೆ ಅಂತ ಹೇಳಿ ಆರೋಪಗಳನ್ನ ಮಾಡಿದ್ರು. ಬಿಜೆಪಿ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ ಅಂತ ಕಿಡಿಕಾರದ್ರು. ಇನ್ನು ಟ್ರಿನಿಟಿ ವೃತ್ತದಲ್ಲಿ ಪ್ರಮುಖ ನಾಯಕರು ಬಂದಿದ್ರಿಂದ ಅಲ್ಲಿ ಸ್ವಲ್ಪ ವಾಹನ ಸವಾರಿಗೆ ಟ್ರಾಫಿಕ್ನ ಬಿಸಿಯನ್ನ ಅನುಭವಿಸಬೇಕಾಯಿತು. ಪ್ರತಿಭಟನೆಗೆ ಪೊಲೀಸರು ಅನುಮತಿಯನ್ನ ಕೊಟ್ಟಿರಲಿಲ್ಲ. ಮತ್ತೆ ಅವ್ರು ಹೇಳ್ತಾ ಇದ್ರು ಒಂದು 15ರಿಂದ 20 ಜನ ನಾವು ಸೇರ್ಕೊಳ್ತೀವಿ, ಫುಟ್ಪಾತ್ ಮೇಲೆ ಮಾತ್ರ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ. ಆದ್ರೆ ಪ್ರಮುಖ ನಾಯಕರು ಬಂದಂತ ಸಂದರ್ಭದಲ್ಲಿ ಅಲ್ಲಿ ಟ್ರಾಫಿಕ್ ಜಾಮ್ನ ಬಿಸಿ ಎದುರಿಸಬೇಕಾಯಿತು. ನಮ್ಮ ಜೊತೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿದ್ದಾರೆ. ಸರ್, ಈ ಪ್ರೊಟೆಸ್ಟ್ ನ ಉದ್ದೇಶ ಏನು ಸರ್? ಇದು ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಮೌನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಬೆಂಗಳೂರು ನಗರದಲ್ಲಿ ಸುಮಾರು 280 ಸ್ಥಳಗಳಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಗಳು, MLAಗಳು, ex-MLAಗಳು ಎಲ್ಲರೂ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದರರ್ಥ ಸಾರ್ವಜನಿಕರ ಗಮನವನ್ನು ಸೆಳೆಯಬೇಕು. ಭ್ರಷ್ಟಾಚಾರ ತೊಲಗದೇನೆ ಬೆಂಗಳೂರು ಉಳಿಸಕ್ಕೆ ಸಾಧ್ಯ ಆಗಲ್ಲ. ಬೆಂಗಳೂರು ನಗರದಲ್ಲಿ ಇವತ್ತು BBMPನಲ್ಲಿ 40% ಅಲ್ಲ 50% ಕಮಿಷನ್ ಆಗ್ಬಿಟ್ಟದೆ. ಎಲ್ಲ ಕಾರ್ಯಕ್ರಮಗಳು, ಎಲ್ಲ ಪ್ರಾಜೆಕ್ಟ್ಗಳು ಕೂಡ ದುಡ್ಡಿಲ್ಲದೇನೆ ನಡೆಯಲ್ಲ. ಮೊದಲೇ ದುಡ್ಡು ಕೊಡಬೇಕು, ಅಪ್ರೂವಲ್ ಆಗಬೇಕಾದ್ರೆ ದುಡ್ಡು ಕೊಡಬೇಕು, ಅವು ಸ್ಯಾಂಕ್ಷನ್ ಆಗಬೇಕಾದ್ರೆ ದುಡ್ಡು ಕೊಡಬೇಕು ಅಂತ ಎಲ್ಲ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಬಟ್ ಬಹಳ ಜನ ಕಾಂಟ್ರಾಕ್ಟರ್ಗಳು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಪೌರ ಕಾರ್ಮಿಕರು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇವ್ರು ಎಲ್ಲಿವರೆಗೂ ಹೋಗ್ತದೆ ಅಂತಂದ್ರೆ ಈ ಭ್ರಷ್ಟಾಚಾರ. ಸ್ವಾಮೀಜಿ ಅವರು ಮಠಕ್ಕೆ ಕೊಟ್ಟಿರ್ತಕ್ಕಂಥ ದುಡ್ಡು ತಗೋಬೇಕಾದ್ರೆ ಲಂಚ ಕೊಡಬೇಕು ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಸೊ ಅದರಿಂದ ಬೆಂಗಳೂರು ನಗರ ಉಳಿಸಬೇಕಾದ್ರೆ ಬೆಂಗಳೂರು ಕ್ಯಾಪಿಟಲ್ ಆಫ್ ಕರ್ನಾಟಕ. ಕಾಂಗ್ರೆಸ್ ಅವರು ಬೆಂಗಳೂರಿನ ಸುಮಾರು 300 ಸ್ಥಳಗಳಲ್ಲಿ ಇವತ್ತು ಪ್ರತಿಭಟನೆ ಮಾಡಿದ್ರೆ ಅದಕ್ಕೆ ಲೇವಡಿಯನ್ನ ಮಾಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಕಾಂಗ್ರೆಸ್ ಅವರು ಲೋಕಾಯುಕ್ತ ಮುಚ್ಚಿದಂತ ಪುಣ್ಯಾತ್ಮರು, ಲೋಕಾಯುಕ್ತ ಮುಚ್ಚಿ ನಮಗೇ ಪಾಠ ಹೇಳ್ತಾ ಇದ್ದಾರಾ ಅಂತ ಪ್ರತಿಭಟನೆಯನ್ನ ಟೀಕಿಸಿದ್ದಾರೆ ಬೊಮ್ಮಾಯಿ ಅವರು. ಸಿದ್ದರಾಮಯ್ಯ ಸೇರಿ 59 ಜನರ ವಿರುದ್ಧ ಕೇಸ್ಗಳಿದ್ವು, ಹಾಗಾಗಿ ಲೋಕಾಯುಕ್ತ ಮುಚ್ಚಿ ACB ಮಾಡಿದ್ರು ಅಂತ ಕಿಡಿಕಾರಿದ್ದಾರೆ. ಭ್ರಷ್ಟಾಚಾರದ ಜೊತೆ ಸರ್ಕಾರ ನಡೆಸಿದವರು ಅವರು ಅಂತ ಸಿಎಂ ಹೇಳಿದ್ದಾರೆ. ಮಾತಾಡಿದ್ರೆ ಸೋಗಲಾಡಿತನ, ತಾವು ಮಾಡಿರೋದನ್ನ ಮುಚ್ಕೊಳ್ಳೋ ಸಲುವಾಗಿ ಸೋಗಲಾಡಿತನ. ನಾನು ಯಾವತ್ತಿಂದ ಹೇಳ್ತಾ ಇದ್ದೀನಿ, ನೀವೇನು ಚಾರ್ಜ್ ಮಾಡ್ತಾ ಇದ್ರಿ ಇಂಥ ಕೇಸಲ್ಲಿ ನಾವು ಹೇಳಿದ್ವಿ,
ಇಂತಿಂಥ ಕೇಸಲ್ಲಿ ನಾವು ಮಾಡಿದ್ದೀವಿ ಅಂತ ಈಗಾಗಲೇ ಲೋಕಾಯುಕ್ತಕ್ಕೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಈಗಲೂ ಕೂಡ ಕೊಡ್ತಾ ಇದ್ದೇವೆ. ಹಂಗೆ ಅವ್ರಿಗೆ ಕೊಡಲಿ, ನಮ್ಮ ಸರ್ಕಾರದಲ್ಲಿ ಇಂತಿಂಥದ್ರಲ್ಲಿ ಹಿಂಗೆ ದುಡ್ಡು ತಿಂದಿದ್ದಾರೆ ಇವರು ಅಂತ ಹೇಳಿ ಅವ್ರಿಗೆ ಲೋಕಾಯುಕ್ತಕ್ಕೆ ಕೊಡಲಿ. ಲೋಕಾಯುಕ್ತವನ್ನು ಮುಚ್ಚಿದಂಥ ಪುಣ್ಯಾತ್ಮರು ಇವರು. ಯಾರು ಈಗ ಸ್ಟ್ರೈಕ್ ಮಾಡ್ತಾ ಇದ್ದಾರಲ್ಲ ಇವತ್ತು 300 ಕಡೆ, ಲೋಕಾಯುಕ್ತ ಅನ್ನುವಂಥ ಇಂಡಿಪೆಂಡೆಂಟ್ ಭ್ರಷ್ಟಾಚಾರ ವಿರುದ್ಧ ಇರುವಂಥ ಸಂವಿಧಾನಬದ್ಧವಾದಂತಹ ಸಂಸ್ಥೆಯನ್ನು ಮುಚ್ಚಿರುವಂಥ ಇವರು ಪುಣ್ಯಾತ್ಮರು. ಇವರು ನಮಗೆ ಪಾಠ ಹೇಳ್ತಾರೆ. ಲೋಕಾಯುಕ್ತ ಯಾಕೆ ಮುಚ್ಚಿದ್ರು? ಬಹಳ ಸ್ಪಷ್ಟವಾಗಿದೆ. ಇವರ ವಿರುದ್ಧ 59 ಕೇಸುಗಳು ದಾಖಲಾಗಿತ್ತು, ಮುಖ್ಯಮಂತ್ರಿ ಸಮೇತ. ಇನ್ನು ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡಿದಂತ ಕಾಂಗ್ರೆಸ್ಗೆ ಸಚಿವ ಸುಧಾಕರ್ ಟಾಂಗ್ ಕೊಟ್ಟರು. ಕಾಂಗ್ರೆಸ್ ಭ್ರಷ್ಟಾಚಾರದ ಗಂಗೋತ್ರಿ ಅಂತ ಆರೋಪ ಮಾಡಿದ್ರು. ಕ್ರೈಮ್ ರೇಟ್ ಜಾಸ್ತಿ ಆಗಿದೆ ಕಾಂಗ್ರೆಸ್ ಕಾಲದಲ್ಲಿ ಅಂತ ಕಿಡಿಕಾರಿದ್ದಾರೆ. ಸುಧಾಕರ್ ಆರೋಪಕ್ಕೆ ಸಿದ್ದರಾಮಯ್ಯ ಕೂಡ ಟಾಂಗ್ ಕೊಟ್ಟರು. ವರ್ಸ್ಟ್ ವುಮೆನ್ ಸೇಫ್ಟಿಯಲ್ಲಿ ನೋಡಿ ನಿಮ್ಮ ನಿರ್ವಹಣೆ ಹೇಗಿದೆ ಅಂತ. ಕಾನೂನು ಸುವ್ಯವಸ್ಥೆ 983 ಎಕರೆನ ರೀಡು ಅಂತ ಮಾಡಿಬಿಟ್ರಿ. ಮತ್ತು ನಮ್ಮ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ರೀ, ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆ, ಬಡವರಿಗೆ ಮನೆ ಕಟ್ಕೊಡೋ ಯೋಜನೆ, ಅದರಲ್ಲಿ 250 ಕೋಟಿ ಸ್ಕ್ಯಾಮ್ ಮಾಡಿದ್ರಿ. 50,000 ಬಡವರಿಗೆ ಮನೆಗಳು ಕಟ್ಕೊಡೋದು, ಅದರಲ್ಲಿ ಏನ್ ಮಾಡಿದ್ರು 43 ಪ್ಯಾಕೇಜ್ ಮಾಡಿ 10 ಕಾಂಟ್ರಾಕ್ಟರ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರು. 10 ಕಾಂಟ್ರಾಕ್ಟರ್ ನೋಡಪ್ಪ ನೀವೇ ಮಾಡಬೇಕಿದು. ಅದರಲ್ಲಿ ಕೆಲವ್ರು ನೋಡ್ತೀರಾ ವರ್ಕ್ ಎಕ್ಸ್ಪೀರಿಯನ್ಸೇ ಇಲ್ಲ, ಅರ್ಹತೆನೇ ಇಲ್ಲ. ಅರ್ಹತೆ ಇಲ್ದಿರೋರಿಗೆ ಟೆಂಡರ್ ಕೊಟ್ಟಿದ್ದೀರಿ, ವರ್ಕ್ಸ್ ಮಾಡಿಸಿದಿರಿ, ಆ ಬಡವ್ರನ್ನ ಬಿಟ್ಟಿಲ್ಲ. KTTP ಆಕ್ಟ್ ವಿರುದ್ಧವಾಗಿ ವಯಲೇಟ್ ಮಾಡಿದಿರಿ. ಸೊ 50,000 ಮನೆಗಳು 2,500 ಕೋಟಿ ಕೊಟ್ಟಿರೋದು ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನೆಗೆ ಸೆಂಟ್ರಲ್ ಗವರ್ಮೆಂಟ್. ಅದರಲ್ಲಿ ನೀವೇನ್ ಮಾಡಿದಿರಿ 250 ಕೋಟಿಯಷ್ಟು ಕರಪ್ಷನ್ ಮಾಡಿ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ಹೇಳ್ತಾರೆ, ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರದ ಗಂಗೋತ್ರಿ ಅಂತ ಹೇಳಿದ್ದಾರೆ. ಬಹಳ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಮಾಡಿಸಿ ಸುಧಾಕರ್ ಎಲ್ಲಿದ್ರು? ನಿಮ್ಮಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ರು. ಮತ್ತೆ ಅಲ್ಲಿ ಹೋಗ್ಬಿಟ್ಟ ತಕ್ಷಣ ಹೊಗಳಿದ್ರೆ ಬಿಜೆಪಿ ಹೊಗಳಿದ್ರೆ ನಂಬ್ಕೋಬೇಕಾ? ಕೊರೋನಾ ಬಂದಾಗ ಔಷಧಿನಲ್ಲಿ ಭ್ರಷ್ಟಾಚಾರ ಮಾಡಿದವ್ರು ಯಾರು? ಯಾರ್ರೀ? ಯಾವ ಇಲಾಖೆನಲ್ಲಿ ಮಾಡಿ? ಯಾವ ಇಲಾಖೆನಲ್ಲಿ? ನೀನು ಅವ್ರ ಹೆಸರು ಹೇಳ್ದಿಲ್ಲಪ್ಪ, ಅದಕ್ಕೆ ಕೇಳ್ತಾ ಇರೋದು. ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತಕ್ಕೆ ದೂರನ್ನ ನೀಡಲಾಗಿದೆ. ಸಿದ್ದರಾಮಯ್ಯ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರ ಸಂಬಂಧ ಲೋಕಾಯುಕ್ತಕ್ಕೆ ಎಂಎಲ್ಸಿ ಚರವಾದಿ ನಾರಾಯಣಸ್ವಾಮಿ ಅವರು ದೂರನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವರು ಇವತ್ತು ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಹೇಳಿ ಬೆಂಗಳೂರಿನ 300 ಕಡೆಗಳಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಪ್ರತಿಭಟನೆಗೆ ಬಿಜೆಪಿ ದೂರನ್ನ ಕೊಡೋ ಮುಖಾಂತರ ಕೌಂಟರ್ ಅಟ್ಯಾಕ್ ಅನ್ನು ಮಾಡಿದೆ. ಕಾಂಗ್ರೆಸ್ ಕಾಲದಲ್ಲೇ ಭ್ರಷ್ಟಾಚಾರ ಅಂತ ಬಿಜೆಪಿ ಕಿಡಿಕಾರಿದೆ. ಎಲ್ಲಾ ಪ್ರಕರಣ ತನಿಖೆಗೆ ಒತ್ತಾಯಿಸಿ ದೂರನ್ನ ನೀಡಲಾಗಿದೆ. ಕಾಂಗ್ರೆಸ್ನ ಭ್ರಷ್ಟಾಚಾರ ನಿಲ್ಲಿಸಿ ಬೆಂಗಳೂರು ಉಳಿಸಿ ಹೋರಾಟಕ್ಕೆ ಈಗ ಬಿಜೆಪಿಯವರು ಧುಮುಕಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಅವಧಿಯಲ್ಲಿ ಭ್ರಷ್ಟಾಚಾರ ಏನೇನು ಆಗಿದೆ ಅಂತ ಹೇಳಿ ಲೋಕಾಯುಕ್ತಕ್ಕೆ ದೂರನ್ನ ನೀಡಲಾಗಿದೆ. ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ವಿರುದ್ಧವಾಗಿ ಲೋಕಾಯುಕ್ತದಲ್ಲಿ ಇವತ್ತು ದೂರನ್ನ ದಾಖಲು ಮಾಡಿದ್ದೇವೆ. ನಮ್ಮ ದೂರಿಗೆ ಪುರಾವೆ ಇದೆ, ಅವರ ಆಪಾದನೆಗೆ ಪುರಾವೆ ಇಲ್ಲ. ನಮ್ಮ ದಾಖಲೆ ನಮ್ಮ ಮೇಲೆ ಅಪಪ್ರಚಾರ ದಾಖಲೆ ಇಲ್ಲದೆ ಮಾಡಿದ್ದಾರೆ. ಇವತ್ತಿಗೂ ದಾಖಲೆ ಕೊಡಲಿಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ಆದರೆ ನಮ್ಮ ಇವತ್ತು ದೂರು ಏನಿದೆ ಅದಕ್ಕೆ ದಾಖಲೆ ಇದೆ. ಮಾಡಿಕೊಟ್ಟು ಜೊತೆಗೆ ನಾವು ಇವತ್ತಿನ ದಿವಸ ಸಿದ್ದರಾಮಯ್ಯನವರ ವಿರುದ್ಧವಾಗಿ ದೂರನ್ನ ದಾಖಲು ಮಾಡಿದ್ದೇವೆ. ಬಿಜೆಪಿಯ ಬಿ ಟೀಮ್ ಜೆಡಿಎಸ್ ಅಂತ ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಾನೆ ಇರ್ತಾರೆ. ಇನ್ನು ಸಿದ್ದರಾಮಯ್ಯ ಹೇಳಿಕೆಯನ್ನ ಖಂಡಿಸಿ ಎಚ್ಡಿಕೆ ಸರಣಿ ಟ್ವೀಟ್ಗಳನ್ನ ಮಾಡಿದ್ದಾರೆ. ಒಂದಿಷ್ಟು ಪ್ರಶ್ನೆಗಳನ್ನ ಕಾಂಗ್ರೆಸ್ ನಾಯಕರಿಗೆ ಕೇಳಿದ್ದಾರೆ ಎಚ್ಡಿಕೆ. ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಸರಣಿ ಟ್ವೀಟ್ ಮಾಡಿ ಬಹಿರಂಗ ಚರ್ಚೆಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಈ ರೀತಿ ಹೇಳಿಕೆಯನ್ನ ನಿಲ್ಲಿಸದೇ ಇದ್ರೆ ಸರಿ ಇರಲ್ಲ ಅಂತ ಎಚ್ಚರಿಕೆಯನ್ನು ಕೂಡ ಟ್ವಿಟರ್ನಲ್ಲಿ ಕೊಟ್ಟಿದ್ದಾರೆ ಕುಮಾರಸ್ವಾಮಿ.
ಪಂಚರತ್ನ ಕುಮಾರಸ್ವಾಮಿ ಅವರೇ, ನೀವು ಅಧಿಕಾರದಲ್ಲಿ ಇದ್ರಲ್ಲ, ಆಗ ಯಾಕೆ ಪಂಚರತ್ನಗಳನ್ನು ಮಾಡಲಿಲ್ಲ? ಯಾಕೆ ಪಂಚರತ್ನಗಳನ್ನು ಮಾಡಲಿಲ್ಲ? ಇನ್ನು ಬಿಜೆಪಿಯ ಬಿ ಟೀಮ್ ಜೆಡಿಎಸ್ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಷಯವಾಗಿ ರೇವಣ್ಣ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಮಾನ ಮರ್ಯಾದೆ ಇದ್ರೆ ಮಂಜುನಾಥನ ಎದುರು ಅವ್ರು ಬಂದು ಹೇಳಲಿ ಅಂತ ಸಿದ್ದರಾಮಯ್ಯ ಅವರಿಗೆ ಸವಾಲನ್ನ ಹಾಕಿದ್ದಾರೆ ಎಚ್.ಡಿ. ರೇವಣ್ಣ. ಅಲ್ಪಸಂಖ್ಯಾತರನ್ನ ದಿಕ್ಕು ತಪ್ಪಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ರೀತಿ ಮಾಡ್ತಾ ಇದೆ. ಇದು ಒಂದು ಬೂಟಾಟಿಕೆಯ ರಾಷ್ಟ್ರೀಯ ಪಕ್ಷ ಅಂತ ಹೇಳಬೇಕಾಗುತ್ತೆ. ಬಿಜೆಪಿ ಜೊತೆ ಈ ರಾಷ್ಟ್ರೀಯ ಪಕ್ಷ ಹೊಂದಾಣಿಕೆಯಲ್ಲಿದೆ ಅಂತ ರೇವಣ್ಣ ಆರೋಪ ಮಾಡಿದ್ದಾರೆ. ಜೆಡಿಎಸ್ ಪಕ್ಷ ಬಿ ಟೀಮ್ ಎ ಟೀಮ್ ಅಂತಾರೆ. ಇನ್ನೊಂದು ಈ ಪಕ್ಷನ ವಿಸರ್ಜನೆ ಮಾಡೋದು ಒಳ್ಳೆಯದು ಅಂತ ಹೇಳಿ, ಅಂದರೆ ಒಂದು ರಾಷ್ಟ್ರೀಯ ಪಕ್ಷ ಒಂದು ಪ್ರಾದೇಶಿಕ ಪಕ್ಷದ ಬಗ್ಗೆ ಎಷ್ಟು ಭಯ ಇದೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಹೇಳಬೇಕು. ಏಕೆಂದರೆ ಇವರಿಗೆ ಒಂದು ಕಡೆ ಕೋಮುವಾದಿಗಳನ್ನ ದೂರ ಇಡಬೇಕು ಅಂತ, ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸ್ಬೇಕು ಅನ್ನೋದು ಒಂದು ಕಡೆ, ಅದೇ ಸ್ವಾಮಿ ದಿಕ್ ತಪ್ಪಿಸುವಂಥ ಇದನ್ನ ಇವರು ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಎ ಟೀಮ್ ಬಿ ಟೀಮ್ ಯಾರು ಸ್ವಾಮಿ? ಅವ್ರ ಹತ್ರ ಏನು ಹೆಚ್ಚಿಗೆ 8 ಓಟು 8-12 ಓಟು. ಅದನ್ನೇನು ಮಾಡಿದ್ರು? ಯಾರು ಗೆಲ್ಲಿಸಿದ್ದು ರಾಜ್ಯಸಭಾ ಸದಸ್ಯರನ್ನ? ಬಿಜೆಪಿಯವ್ರನ್ನ ಯಾರು ಗೆಲ್ಲಿಸಿದ್ರು ಹೇಳಿ? ಆಯ್ತಾ? ಇದು ಒಂದು ಉದಾಹರಣೆ. ನಾನು ಹೇಳೋದು ಬಿಜೆಪಿ ಜೊತೆ ಈ ರಾಷ್ಟ್ರೀಯ ಪಕ್ಷ ಈ ರಾಜ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿದೆ. ಪ್ರದರ್ಶನ ನಡೀತಾ ಇದೆ. ಕ್ಷೇತ್ರ ಘೋಷಣೆ ಬಳಿಕ ಕೋಲಾರದಲ್ಲಿ ಮೊದಲ ಸಮಾವೇಶವನ್ನ ನಡೆಸಲಾಗ್ತಾ ಇದೆ. ಸಮಾವೇಶಕ್ಕೆ ಕೆಎಚ್ ಮುನಿಯಪ್ಪ ಬರ್ತಾರಾ ಇಲ್ವಾ ಅಂತೇಳಿ ಒಂದಿಷ್ಟು ಗೊಂದಲಗಳಿತ್ತು. ಆದ್ರೆ ಈಗ ಸಮಾವೇಶಕ್ಕೆ ಕೆಎಚ್ ಮುನಿಯಪ್ಪ ಅವರು ಬಂದಿದ್ದಾರೆ. ಇನ್ನು ಡಿ.ಕೆ. ಶಿವಕುಮಾರ್, ಹರಿಪ್ರಸಾದ್ ಸೇರಿದಂತೆ ಹಲವಾರು ನಾಯಕರು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ. ಸಮಾವೇಶದಲ್ಲಿ ಸುಮಾರು 60,000ಕ್ಕೂ ಹೆಚ್ಚು ಜನ ಸೇರ್ಕೊಂಡಿದ್ದಾರೆ. ಸಮಾವೇಶದ ಎದುರು ಸಿದ್ದರಾಮಯ್ಯ ಅವರ 100 ಅಡಿ ಕಟೌಟ್ ರಾರಾಜಿಸ್ತಾ ಇದೆ. ಈಗಾಗಲೇ ಸಿದ್ದರಾಮಯ್ಯ ಟೀಮ್ ಬಂದಿದ್ದಾಗಿದೆ. ಅದ್ದೂರಿ ಸ್ವಾಗತವನ್ನ ಕೋರಲಾಯಿತು. ಈ ನಡುವೆ ಸಮಾವೇಶದಿಂದ ಟ್ರಾಫಿಕ್ ಜಾಮ್ ಕೂಡ ಅಲ್ಲಾಗಿದೆ. ಬಸ್ ಸ್ಟಾಪ್ ಬಿಟ್ಟು ಬೇರೆ ಕಡೆ ಬಸ್ ಅನ್ನ ನಿಲ್ಲಿಸಿದ್ದಾನೆ ಕೆಎಸ್ಆರ್ಟಿಸಿಯ ಡ್ರೈವರ್. ಚಾಲಕನನ್ನ ಎಳ್ಕೊಂಡು ಹೋಗಿದ್ದಾರೆ ಹಲಸೂರು ಗೇಟ್ ಪೊಲೀಸರು. ಅವಾಚ್ಯವಾಗಿ ನಿಂದಿಸಿ ಬಲವಂತವಾಗಿ ಜೀಪ್ ಹತ್ತಿಸಿದ್ದಾರೆ ಪೊಲೀಸರು ಅನ್ನೋ ಆರೋಪ ಇದೆ. ಕೆಲ ಹೊತ್ತು ನಡು ರಸ್ತೆಯಲ್ಲೇ ಕೆಎಸ್ಆರ್ಟಿಸಿ ಬಸ್ ನಿಂತಿತ್ತು. ನಡು ರಸ್ತೆಯಲ್ಲೇ ನಿಂತಿದ್ದ ಬಸ್ನಿಂದ ಅಲ್ಲಿ ಒಳಗಡೆ ಕೂತಿದ್ರಲ್ಲ ಪ್ರಯಾಣಿಕರು, ಅವರಿಗೆ ಸ್ವಲ್ಪ ಗೊಂದಲ ಆಯಿತು. ಬೆಂಗಳೂರಿಂದ ವಿಲುಪುರಂಗೆ ಹೊರಟಿತ್ತು ಈ ಬಸ್. ಚಾಲಕ ಹಾಗೇನೆ ನಿರ್ವಾಹಕನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಬಸ್ ಸ್ಟಾಪ್ ಇಟ್ಟು ಬೇರೆ ಕಡೆ ಈ ಕೆಎಸ್ಆರ್ಟಿಸಿ ಬಸ್ ಅನ್ನ ಚಾಲಕ ನಿಲ್ಲಿಸ್ಬಿಟ್ಟಿದ್ದಾನೆ. ಚಾಲಕನನ್ನ ಎಳ್ಕೊಂಡು ಹೋಗಿದ್ದಾರೆ, ಅವಾಚ್ಯವಾಗಿ ನಿಂದಿಸಿದ್ದಾರೆ, ಬಲವಂತವಾಗಿ ಎಳ್ಕೊಂಡು ಹೋಗಿದ್ದಾರೆ, ಜೀಪ್ ಹತ್ತಿಸಿದ್ದಾರೆ ಪೊಲೀಸರು ಅನ್ನೋ ಆರೋಪ ಕೇಳಿ ಬಂದಿದೆ. ಕೆಲ ಹೊತ್ತು ಕೆಎಸ್ಆರ್ಟಿಸಿ ಬಸ್ ನಡು ರಸ್ತೆಯಲ್ಲಿ ನಿಂತಿತ್ತು. ಪ್ರಯಾಣಿಕರು ಬೇರೆ ಇದ್ರಲ್ಲ ಒಳಗೆ, ಅವ್ರು ಸ್ವಲ್ಪ ಕನ್ಫ್ಯೂಷನ್ ಆದ್ರು. ಇದೇನಿದು ಅತಂತ್ರ ಆಗ್ಬಿಡ್ತಲ್ಲ ನಮ್ಮ ಪರಿಸ್ಥಿತಿ ಅಂತ ಹೇಳಿ ಬೆಂಗಳೂರಿಂದ ವಿಲುಪುರಂಗೆ ಈ ಬಸ್ ಹೊರಟಿತ್ತು. ಚಾಲಕ ಹಾಗೆಯೇ ನಿರ್ವಾಹಕನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಆಕ್ಚುಲಿ ಏನ್ ಸರ್ ಆಗಿತ್ತು ಫ್ಯಾಕ್ಟ್ ಇಲ್ಲಿ ಘಟನೆ? ನಮ್ಗೆ ನಾವು ಅವಾಗ ತಾನೇ ಬಂದ್ವಿ. ಅವ್ನು ಹವ್ಯಾಸ ಪೊಲೀಸರು ಹವ್ಯಾಸ ಶಬ್ದದಿಂದ ನಿಂದನೆ ಮಾಡಿ ಕಂಡಕ್ಟರ್ ಒಳಗಡೆ ತಳ್ತಾರೆ. ಡ್ರೈವರ್ ಬಂದ್ರು ಹಂಗನು ಅವ್ರನ್ನ ಸೀದಾ ಅವ್ನು ಜೊತೆ ಕೊಂಡಿಸ್ಕೊಂಡು ಒನ್ ವೇ ಒಳಗಡೆ ಹಾಸಿ ಅವನೇ ತಪ್ಪು ಮಾಡ್ಕೊಂಡು ಅದೇ ಕರ್ಕೊಂಡೋಗೋ ನೆಸೆಸಿಟಿ ಇಲ್ಲ. ಏನಂತ ಬೈದ್ರು ಸರ್ ಪೊಲೀಸ್? ಕೆಳಗಡೆ ಇಳಿಯೋ ಅಂತ ಹೇಳ್ಬಿಟ್ಟು ಅವ್ರನ್ನ ಕತ್ತಿನ ಎಲ್ಲ ಸೇರಿ ಎಳ್ಕೊಂಡು ಹೋಗಿ ಒನ್ ವೇಲೆ ಹೋಗಿದ್ದಾರೆ. ಒನ್ ವೇನ ಇವ್ರು ಯೂ ಟರ್ನ್ ಮಾಡಿ ಇಲ್ಲಿಂದ ಒನ್ ವೇನಲ್ಲಿ ಅವ್ರು ಹೋಗ್ತಾ ಇದಾರೆ. ಟ್ರಾಫಿಕ್ ಪೊಲೀಸ್ನವರು ಬೇಕಾದ್ರೆ ಕ್ಯಾಮ್ರಾಗಳಿದೆ, ಸಿಸಿ ಕ್ಯಾಮ್ರಾ ನೋಡಿ ಅದ್ರಲ್ಲಿ ನೋಡಿ ಅವ್ರು ರಿಕ್ವೆಸ್ಟ್ ಮಾಡ್ತಾ ಇದಾರೆ ಡ್ರೈವರ್, ಸರ್ ಏನೋ ತಪ್ಪ ಇದು ಮುಂದೆ ಹೋಗಿ ಅಂತ